.11 ಷಡ್ಯಂತ್ರ ಯೂಟ್ಯೂಬರ್ ಅಭಿಷೇಕ್ ಕುತಂತ್ರ. ಬುರ್ಡೆ ಗ್ಯಾಂಗ್ನ ಸ್ಪಾಟ್ ನಂಬರ್ 11A ಸೀಕ್ರೆಟ್ ಅನ್ನ ಚಿನ್ನಯ್ಯ ಬಿಚ್ಚಿಟ್ಟಿದ್ದಾರೆ. .11 ಷಡ್ಯಂತ್ರ ಯೂಟ್ಯೂಬರ್ ಅಭಿಷೇಕ್ ಕುತಂತ್ರ. ಈ ಬುರ್ಡೆ ಗ್ಯಾಂಗ್ನ ಸ್ಪಾಟ್ ನಂಬರ್ 11A ಸೀಕ್ರೆಟ್ ಅನ್ನ ಚಿನ್ನಯ್ಯ ಬಿಚ್ಚಿಟ್ಟಿದ್ದಾರೆ. 10ರ ಬಳಿಕ ಏಕಾಏಕಿ ಬಂಗ್ಲೆಗುಡ್ಡೆ ಕಾಡನ್ನ ಯಾಕೆ ಚಿನ್ನಯ್ಯ ಹತ್ತಿದ್ದ? ಆ ಕುತಂತ್ರ ಯಾರದು? ಎಸ್ಐಟಿ ವಿಚಾರಣೆಯಲ್ಲಿ ಸ್ಫೋಟಕ ಮಾಹಿತಿಯನ್ನ ಈ ಚಿನ್ನಯ್ಯ ಬಿಚ್ಚಿಟ್ಟಿದ್ದಾನೆ. ಯೂಟ್ಯೂಬರ್ ಕುತಂತ್ರ ಸ್ಪಾಟ್ 11A ಹಿಂದೆ ಯುನೈಟೆಡ್ ಮೀಡಿಯಾ ಯೂಟ್ಯೂಬರ್ನ ಸಂಚಿದೆ ನೋಡಿ. ಇದರಲ್ಲಿ ಯಾರೆಲ್ಲ ಸೇರ್ಕೊಂಡಿದ್ದಾರೆ ಅಂತ ಹೇಳಿ. ಈ ಯೂಟ್ಯೂಬರ್ ಆ ಕಾಲದಲ್ಲಿ ಹುಟ್ಟಿದ್ನೋ ಇಲ್ವೋ ಗೊತ್ತಿಲ್ಲ. 10ರ ಬಳಿಕ ಏಕಾಏಕಿ ಬಂಗ್ಲೆಗುಡ್ಡೆ ಕಾಡನ್ನ ಚಿನ್ನಯ್ಯ ಹತ್ತಿದ್ದ. ಈ ಬಂಗ್ಲೆಗುಡ್ಡೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಂತ ರೀತಿ ಅಸ್ಥಿ ಪಂಜರ ಪತ್ತೆಯಾಗಿತ್ತು. ಚಿನ್ನಯ್ಯ ಪಾಯಿಂಟ್ ಗುರುತಿಸೋ ಮುನ್ನವೇ ಅಭಿಷೇಕ್ ಅಲ್ಲಿ ಅಲ್ದಾಡಿದ್ದ. ಬಂಗ್ಲೆಗುಡ್ಡೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ರೀತಿ ಅಸ್ಥಿ ಪಂಜರ ಪತ್ತೆಯಾಗಿತ್ತು. ವಿಡಿಯೋ ಮಾಡಿಕೊಂಡು ಬುರ್ಡೆ ಗ್ಯಾಂಗ್ ಹೇಳಿದ್ದ ಈ ಅಭಿಷೇಕ್. ತದನಂತರ ಕಾರ್ನಲ್ಲಿ ಚಿನ್ನಯ್ಯನ ಜೊತೆ ಆ ಬುರ್ಡೆ ಗ್ಯಾಂಗ್ ಬಂದು ಸ್ಥಳದಲ್ಲಿ ಗನ್ಮ್ಯಾನ್ಗಳಿದ್ದ ಕಾರಣ ಕಾರಿನಿಂದಲೇ ವೀಕ್ಷಣೆ ಮಾಡ್ಕೊಂಡು ಹೋಗಿದ್ರು. ಬಂಗ್ಲೆಗುಡ್ಡೆ ಕಾಡ್ನಲ್ಲಿ ಯೂಟ್ಯೂಬರ್ ಅಭಿಷೇಕ್ ಮೊದಲೇ ಅಲೆದಾಡಿದ್ದ. ಈ 11A ಇದೆಯಲ್ಲ, ಪಾಯಿಂಟ್ ನಂಬರ್ 11A, ಈ ಯೂಟ್ಯೂಬರ್ ಅಭಿಷೇಕ್ನ ಕುತಂತ್ರ ಇದು. ಮರದ ಕೆಳಗಿನ ದಾರಿ ಬಗ್ಗೆ ರೂಟ್ ಮ್ಯಾಪ್ ತೋರಿಸಿದ್ದ ಈ ಅಭಿಷೇಕ್. ಸ್ಪಾಟ್ ನಂಬರ್ 11ರ ಉತ್ಖನನ ವೇಳೆ ಜಾಗ ಬದಲಿಸೋದಕ್ಕೆ ಮನವಿ ಮಾಡಿಕೊಳ್ಳಲಾಗಿತ್ತು. ಚಿನ್ನಯ್ಯನ ಮನವಿಯನ್ನ ಎಸ್ಐಟಿ ತಿರಸ್ಕರಿಸಿತ್ತು. ಎಸಿ ಸ್ಟೆಲ್ಲಾ ವರ್ಗೀಸ್ ಒಪ್ಪಿಗೆ ಕೊಟ್ಟರು. ಎಸ್ಐಟಿ ತಿರಸ್ಕರಿಸಿದ್ರು. ಎಸಿ ಸ್ಟೆಲ್ಲಾ ವರ್ಗೀಸ್ ಒಪ್ಪಿಗೆ ಕೊಟ್ಟಿದ್ರು. ಆತ್ಮಹತ್ಯೆ ಮಾಡಿಕೊಂಡ ಗಂಡಸಿನ ಅಸ್ಥಿ ಪಂಜರ ಅವಶೇಷ ಪತ್ತೆಯಾಗಿತ್ತು. ಅದೇ ಜಾಗ 11A ಅಂತ ಗುರುತಿಸಿ ಅಸ್ಥಿ ಪಂಜರವನ್ನ ಎಸ್ಐಟಿ ವಶಕ್ಕೆ ಪಡ್ಕೊಂಡಿದೆ. ಇವನಿದಾನೆ ನೋಡಿ, ಇವನು ಪವರ್ ಟಿವಿಯಿಂದ ಉಗಿಸ್ಕೊಂಡಿದ್ನಲ್ಲ, ಇವನು ರಾತ್ರೋರಾತ್ರಿ ಸುಜಾತಾ ಭಟ್ ಮನೆಗೆ ಹೋಗಿ ಪವರ್ ಟಿವಿ ಬಗ್ಗೆ ಏನೇನೋ ಮಾತಾಡಿ ಪವರ್ ಟಿವಿಯ ಮುಖ್ಯಸ್ಥರು ರಾಕೇಶ್ ಶೆಟ್ಟರ್ ಬಗ್ಗೆ ಮಾತನಾಡಿದ್ನಲ್ಲ ಯೂಟ್ಯೂಬರ್ ಅಭಿಷೇಕ್, ಇವನ ಕುತಂತ್ರ ಇದು. ಎಸ್, ನಮ್ಮ ವಿಶೇಷ ಪ್ರತಿನಿಧಿ ಅರುಣ್ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅರುಣ್, ಈ ಯೂಟ್ಯೂಬರ್ಗಳ ತಂತ್ರ ಕುತಂತ್ರ ಧರ್ಮಸ್ಥಳ ಪ್ರಕರಣದಲ್ಲಿ ಎಷ್ಟು ಮಟ್ಟಿಗೆ ಬೆಳೆದಿದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಈ ಯೂಟ್ಯೂಬರ್ ಅಭಿಷೇಕ್ ಯಾರಿದ್ದಾನೆ, ಈತ ಸುಜಾತಾ ಭಟ್ ಮನೆ ಹತ್ರ ಹೋಗಿ ಪವರ್ ಟಿವಿ ಅವ್ರು ಹಿಂಸೆ ಕೊಡ್ತಾ ಇದ್ದಾರೆ ಅಂತೆಲ್ಲ ಹೇಳಿ, ಸುಜಾತಾ ಭಟ್ ಮೇಲೆ ಪವರ್ ಟಿವಿ ಹಲ್ಲೆ ಮಾಡ್ತಿದೆ ಅಂತೆಲ್ಲ ಹೇಳಿ ಮಾತನಾಡಿದ್ದ. ಅದಕ್ಕೆ ಪವರ್ ಟಿವಿಯ ಮುಖ್ಯಸ್ಥರು ಸ್ಥಳದಲ್ಲೇ ಹೋಗಿ ಇವನ ಬಣ್ಣವನ್ನ, ನಿಜ ಬಣ್ಣವನ್ನ ಬಯಲು ಮಾಡಿದ್ರು. ಇವನ ಕುತಂತ್ರ ಆ 11A ಸ್ಪಾಟ್ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಅರುಣ್, ಸಿಂಧೂರ, ಈ ಯೂಟ್ಯೂಬರ್ ಅಭಿಷೇಕ್ ಅದ್ಯಾವುದೋ ಯುನೈಟೆಡ್ ಮೀಡಿಯಾ ಅಂತೆ, ಅದು ಯಾವ ಮೀಡಿಯಾ ನೀವು ಯುನೈಟ್ ಮಾಡ್ತಾನೋ ಗೊತ್ತಿಲ್ಲ. ಅವತ್ತು 10ನೇ ಪಾಯಿಂಟ್ ಆದ ನಂತರ ಚಿನ್ನಯ್ಯ 11ನೇ ಪಾಯಿಂಟ್ಗೆ SIT ಪೊಲೀಸ್ನ ಕರ್ಕೊಂಡು ಹೋಗಬೇಕಾಗಿತ್ತು. 11ನೇ ಪಾಯಿಂಟ್ನಲ್ಲಿ ಗುಂಡಿ ಅಗಿಬೇಕಾಗಿತ್ತು. ಆದರೆ ದಿಢೀರಾಗಿ 11ನೇ ಪಾಯಿಂಟಿಗೆ ಬದಲಾಗಿ ಚಿನ್ನಯ್ಯನನ್ನು ಕರ್ಕೊಂಡು SIT ಟೀಮ್ನವರು ಬಂಗ್ಲೆಗುಡ್ಡೆ ಕಾಡೊಳಗೆ ಹೋಗಿದ್ರು. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅವ್ರಿಗೆ ನೆಲದ ಮೇಲೆ ಬಿದ್ದಿದ್ದ ಅಸ್ಥಿಪಂಜರ ಒಂದು ಸಿಕ್ಕಿತ್ತು. ಅಸ್ಥಿಪಂಜರದ ಹತ್ತಿರನೇ ಒಂದು ಹಗ್ಗ ಬಿದ್ದಿತ್ತು. ಜೊತೆಗೆ ಪುರುಷನ ಪ್ಯಾಂಟ್ ಕೂಡ ಹರಿದೋಗಿದ್ದಂಥ ಪ್ಯಾಂಟ್ ಕೂಡ ಸಿಕ್ಕಿತ್ತು. ಹಾಗಾಗಿ ಬಹುಶಃ ಯಾರೋ ಆತ್ಮಹತ್ಯೆ ಮಾಡಿಕೊಂಡಿರೋ ಪುರುಷ ಇರಬಹುದು ಅಂತ ಹೇಳಿ ಆ ಒಂದು ಅಸ್ಥಿಪಂಜರವನ್ನು ತೆಗೆದುಕೊಂಡು ಈಗ ಅದನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿದ್ದಾರೆ. ಅದು ಬೇರೆ ವಿಷಯ. ಆದರೆ ಈ ಅಸ್ಥಿಪಂಜರ ಸಿಕ್ಕಂಥ ಸ್ಥಳ ಇದೆಯಲ್ಲ, 11ನೇ ಪಾಯಿಂಟ್ನಿಂದ 100 ಮೀಟರ್ ದೂರದಲ್ಲಿತ್ತು. ಇದು ಚಿನ್ನಯ್ಯನಿಗೆ ಹೇಗೆ ಗೊತ್ತಾಯಿತು ಅನ್ನೋದು ಎಲ್ರಿಗೂ ಒಂಥರ ಆಶ್ಚರ್ಯ ಆಗ್ತಾ ಇತ್ತು. ಚಿನ್ನಯ್ಯ ಆ ಜಾಗ ಗುರುತಿಸೇ ಇರಲಿಲ್ಲ. ಆದರೂ ಕೂಡ ಚಿನ್ನಯ್ಯ ಆ ಸಂದರ್ಭದಲ್ಲಿ 11 ಬೇಡ, 11ಕ್ಕೆ ಬದಲಾಗಿ 11A ಅಂತ ಹೇಳಿ ಆ 11ನೇ ಪಾಯಿಂಟ್ನಿಂದ 100 ಮೀಟರ್ ದೂರದಲ್ಲಿ ಗುಂಡಿಯಾಗಿಬೇಕು ಅಂತ ಹೇಳಿ ಹಠ ಹಿಡಿದಿದ್ದ, ಒತ್ತಡ ಹೇರಿದ್ದ. ಆದರೆ SIT ಪೊಲೀಸರು, ನೋಡಪ್ಪ ನೀನು ಯಾವುದನ್ನು ಗುರುತಿಸಿದ್ಯೋ ಅಲ್ಲಿ ಮೊದಲು ಅಗಿಯೋಣ, ಅದಾದ ನಂತರ ಬೇರೆ ಜಾಗಕ್ಕೆ ಹೋಗೋಣ ಅಂತ ಹೇಳ್ತಿದ್ರು. ಆದರೆ ಅಲ್ಲೇ ಇದ್ದಂಥ AC ಅವರು, ಸ್ಟೆಲ್ಲಾ ವರ್ಗೀಸ್ ಅವರು, ಪರವಾಗಿಲ್ಲ ಅವನು ಯಾವ ಜಾಗ ತೋರಿಸ್ತಾನೋ ಎಲ್ಲನೂ ಅಗಿಯೋಣ ಅಂಥೇಳಿ 11A ಪಾಯಿಂಟ್ಗೂ ಕೂಡ ಅವರು ಅವಕಾಶ ಕೊಟ್ಟಿದ್ರು. ಆಮೇಲೆ ಅಲ್ಲೂ ಕೂಡ ಆಗಿದ್ರು, ಏನೂ ಸಿಕ್ಕಲಿಲ್ಲ, ಅದು ಬೇರೆ ವಿಷಯ. ಆದರೆ ಆ ಜಾಗದಲ್ಲಿ ಆ ಒಂದು ಅಸ್ಥಿಪಂಜರ ಸಿಕ್ಕಿದ್ದು ಹೇಗೆ ಅನ್ನೋದರ ರಹಸ್ಯ ಈಗ ಬಯಲಾಗಿದೆ. ಆ ರಹಸ್ಯವನ್ನು ಬಯಲು ಮಾಡಿರೋದು ಕೂಡ ಒನ್ಸ್ ಅಗೈನ್ ಚಿನ್ನಯ್ಯ ಅಲಿಯಾಸ್ ಮಾಸ್ಕ್ ಮ್ಯಾನ್. ಈ ಒಂದು ಅಸ್ಥಿಪಂಜರ ಸಿಕ್ಕಿದ್ರ ಹಿಂದೆ ದೊಡ್ಡ ಕತೆ ಈಗಾಗಲೇ ಹೇಳಿದ್ದೀವಿ. ಅದ್ರ ಹಿಂದೆ ಇರುವಂಥವನು ಇದೇ ಯುನೈಟೆಡ್ ಮೀಡಿಯಾದ
ನೇರವಾದಂಥ ಆರೋಪಿ. ಯುನೈಟೆಡ್ ಮೀಡಿಯಾ ಹೆಸರಲ್ಲಿ ಆ ಜಾಗದಲ್ಲಿ ಹೋಗಿ ಮೊದಲೇ ಇವನು ಅಸ್ಥಿಪಂಜರ ಹಾಕಿ ಬಂದ್ಬಿಟ್ಟಿದ್ನ, ಹಾಗಾಗಿನೇ ರೂಟ್ ಮ್ಯಾಪ್ನ ತೋರಿಸ್ಕೊಟ್ನ ಚಿನ್ನಯ್ಯನಿಗೆ ಅನುಮಾನ ಇದೆ. SIT ಪೊಲೀಸರು ಈಗ ಈ ಅಭಿಷೇಕ್ನನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಮಾಡಿದ್ರೆ ಸತ್ಯಾಂಶ ಮತ್ತಷ್ಟು ಹೊರಗೆ ಬರುತ್ತೆ. ಸಿಂಧೂರ. ಓಕೆ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.